ನಾಗರಾಜ್, ತುಂಬಾ ವರ್ಷದಿಂದ ಫೀಲ್ಡ್ ಸೈಕಲ್ ಹೊಡಿತಾ ಇದ್ರಿ, ಹೌದಾ? ಕರೆಕ್ಟ್ ಸರ್, ಹೌದು. 26 ವರ್ಷ ಆಯ್ತು. ಈಗ ಏನೋ ಟ್ರ್ಯಾಕ್ ಬಂದಂಗಿದೆ. ಹೌದು, ಹೊಸ ಪ್ರಯತ್ನ. ಹೌದು ಸರ್. ಹಳೆ ಕನ್ಸು, ಕರೆಕ್ಟ್. ಆಸೆ ಇದೆ, ಹೌದು, ಛಲ ಇದೆ. ಹೌದು, ಈಗ ಸಿನಿಮಾ ಶುರು ಮಾಡಿದ್ದೀರಿ. ಹೌದು. ಹೇಳಿ, ಈಗ ನಿಮ್ಮ ಫೀಲ್ ಏನಿದೆ ಹೇಳಿ. 25-26 ವರ್ಷ ನೀವು ಹೇಳ್ದಂಗೆ ಸೈಕಲ್ ಹೊಡೆದಿದ್ದಾಗಿದೆ. ಈಗ ಒಂದು 2 ತಿಂಗಳಿಂದ ಕೊರೋನಾವರೆಗೂ ಸ್ವಲ್ಪ ಏನಾಯ್ತು, ಕೊರೋನಾ ಆದ್ಮೇಲೆ ಏನು ವರ್ಕ್ ಇರಲಿಲ್ಲ. ಈಗ ಒಂದು ನನ್ನ ಪ್ರೊಡಕ್ಷನ್ ಅಮೂಲ್ಯ ಮೂವಿ ಮೇಕರ್ಸ್ ಅಲ್ಲಿ ಟಮಟೆ ಲಚ್ಚಿ ಅಂತ ಒಂದು ಅವಾರ್ಡ್ ಮೂವಿ, ಒಂದು ತಂದೆ ಮಗಳ ಕಾನ್ಸೆಪ್ಟ್ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಸಯ್ಯಾದ್ ಅವರು. ಆಕ್ಚುಲಿ ಸಯ್ಯಾದ್ ಅವರು ಒಂದು 10 ಸೀರಿಯಲ್ ಡೈರೆಕ್ಷನ್ ಮಾಡಿದ್ದಾರೆ, ಸಾಯಿಬಾಬಾ, ಕಾರ್ತಿಕ ದೀಪ, ಮತ್ತೆ ಈಗ ಹಿಂದಿಯಲ್ಲಿ ಸರ್ಕಾರಿ ಬಚ್ಚ, ಈಗ ಒಂದು ಮಿಸ್ಟರ್ ಡಮ್ಸ್ಟಿಕ್ ಅಂತ ಮಾಡ್ತಾರೆ. ಅವ್ರದ್ದು ಕತೆ, ಚಿತ್ರಕಥೆ, ಸಂಭಾಷಣೆ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಒಂದು ತಂದೆ ಮಗಳದ ಅದ್ಭುತ ಒಂದು ಕತೆ ಅಂತ ಹೇಳಿದ್ರೆ, ಸೊ ಒಂದು ಟಮಟೆ ಸಬ್ಜೆಕ್ಟ್. ಆಕ್ಚುಲಿ ಟಮಟೆ ಹೊಡೆದ್ರೆ ಅವ್ರ ಜೀವನ, ತಂದೆ ಮಕ್ಕಳ ಕುಟುಂಬ ಏನಪ್ಪಾ ಅಂತ ಹೇಳಿದ್ರೆ, ಸೊ ಒಂದು ಕಾಲ್ ಭಾಗ ಹೊತ್ತಿಗೆ ತಂದೆ ತೀರೋಗ್ತಾನೆ. ಆ ತಂದೆ ಕಸಬನ್ನ ಮಗಳು ಮಾಡ್ತಾಳೆ. ಸೊ ಆ ಮಗಳು ಆ ಕಸಬು ಮಾಡ್ಲಿಕ್ಕೆ ಊರಿನ ಗೌಡ ಬಿಡಲ್ಲ. ಆ ತರ ಒಂದು ಕಾನ್ಸೆಪ್ಟ್ ಜನರ ಕಣ್ಣಲ್ಲಿ ನೀರು ಬರ್ಬೇಕಂತ ಒಂದು ಕಾನ್ಸೆಪ್ಟ್. ಇದು ಒಂದು ಇಂಟರ್ನ್ಯಾಷನಲ್ ಅವಾರ್ಡಿಗೆ ಪ್ಲಾನ್ ಮಾಡ್ಕೊಂಡು ಸೊ ಅದ್ಭುತವಾಗಿ ಮಾಡ್ತಾ ಇದೀವಿ. ಒಂದು ಒಳ್ಳೆ ಟೀಮ್ ವರ್ಕ್. ಅದ್ರಲ್ಲಿ ನಮ್ಮ ಆರಾಧ್ಯ ಸರ್ ಇದ್ದಾರೆ, ಮತ್ತೆ ಶ್ರುತಿ ಅಂತ ಹೇಳಿ ನಾಯಕ ನಟಿಯಾಗಿ, ಸಾರಿ ಕಟ್ ಮಾಡ್ಕೊಳ್ಳಿ ಸರ್, ಅದು ನನ್ನ ಮಗಳ ಪಾತ್ರದಲ್ಲಿ ಸ್ವಾತಿ ಅಂತ ಹೇಳಿ ನಾಯಕ ನಟಿಯಾಗಿ, ಮತ್ತು ಅವರೊಂದು ಕಾಂಬಿನೇಷನ್ ಇದೆ ಹೀರೋ, ಇನ್ನೂ ಸೆಲೆಕ್ಷನ್ ಆಗಿಲ್ಲ. ಸೊ ಆಕ್ಚುಲಿ ಇದಕ್ಕೆ ಅರುಣ್ ರಾಮ್ ರಾಜ್ ಅಂತ ಹೇಳಿ ಸಂಗೀತ, ಆಮೇಲೆ ಕ್ಯಾಮ್ರಾ ಮ್ಯಾನ್ ಇನ್ನೂ ಇದಾಗಿಲ್ಲ. ಜೊತೆಗೆ ಆರಾಧ್ಯ ಅವರು ಇದ್ದಾರೆ, ಗುರುರಾಜ್ ಹೊಸಕೋಟೆ ಅವರು ಇದ್ದಾರೆ, ಮತ್ತೆ ಎಲ್ಲ ಪೋಷಕ ಕಲಾವಿದರು ಇದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಜೊತೆಗೆ. ಅಂಡ್ ಸೊ ಎಲ್ಲ ಪಾತ್ರಗಳು ಇನ್ನು ಸೆಲೆಕ್ಷನ್ ಇದೆ. ಸ್ಕ್ರಿಪ್ಟ್ ಪೂಜೆ ಆಗಿರೋದಷ್ಟೇ. ನೆಕ್ಸ್ಟ್ ಮಂತ್ ಎಂಡಿಗೆ ಸಿನಿಮಾ ಒಂದೇ ಶೆಡ್ಯೂಲ್ ಅಲ್ಲಿ ಸಾಗರ ಪ್ಲಾನಿಂಗ್, ಸಾಗರದಲ್ಲಿ ಒಂದೇ ಸಾಗರ ಲೊಕೇಶನ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿವಿ ಸರ್. ಇದು ಪ್ರೊಡಕ್ಷನ್, ಆಮೇಲೆ ಡೈರೆಕ್ಷನ್, ಅಭಿನಯ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಸೊ ಒಂದು ಅದ್ಭುತವಾಗಿ ಒಂದು ಟೀಮ್ ವರ್ಕ್ ಆಕ್ಚುಲಿ ಎಲ್ಲ. ನೀವೊಂದು ಹೇಳಿದ್ರಿ ಅವಾರ್ಡ್ ಮೂವಿ, ಅವಾರ್ಡ್ ಅಂತ ನೀವೇ ಹಿಂಗ್ ಡಿಸೈಡ್ ಮಾಡಿದ್ರಿ ಅಥವಾ ನೀವು? ಅಲ್ಲ, ನಾನ್ ಡಿಸೈಡ್ ಮಾಡಿಲ್ಲ. ಅವಾರ್ಡ್ ಇಲ್ಲ, ಕಮರ್ಷಿಯಲ್ ಬೇಡ, ಕಮರ್ಷಿಯಲ್ ಇಲ್ಲ ಸರ್. ಒಂದು ಅವಾರ್ಡ್ ಕಾನ್ಸೆಪ್ಟ್ ಹಾಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು, ಸೊ ಆ ತಂದೆ ಮಗಳ ಕಾನ್ಸೆಪ್ಟೇ ಆಗಿದೆ. ಅದಕ್ಕೊಂದು ಅವಾರ್ಡ್ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆಮೇಲೆ ಅದೆಲ್ಲ ಈಗ ನೋಡಿ, ನಂಗೆ ಉದಾಹರಣೆ ಹೇಳಿದ್ರೆ, ನನಗೆ ತುಂಬಾ ಸ್ನೇಹಿತರು, ವೆಂಕಟಮುನಿ ಸರ್, ಈಗ ನಮ್ಮ ಬಾಬು ದಿನಕರ್ ಸರ್, ನೀವಂತೂ ನನಗೆ ಸಪೋರ್ಟ್ ಮಾಡ್ತೀವಿ ಅಂತ ಖಂಡಿತ ಒಂದು ಇದಿದೆ ನನಗೆ. ಏನೋ ಒಂದು ಹೊಸ ಪ್ರಯತ್ನ. ಯಾಕಂದ್ರೆ 25-26 ವರ್ಷ ಇಂಡಸ್ಟ್ರಿಯಲ್ಲಿ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಮಾಡಿದೆ, ಕಾಸ್ಟಿಂಗ್ ಏಜೆನ್ಸಿ ಮಾಡಿದೆ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಮಾಡಿದೆ. ಸೊ ಏನು ಇಲ್ಲ ಗೊತ್ತಲ್ಲ ಇಂಡಸ್ಟ್ರಿ ಕತೆ. ನನ್ಗೇನಂದ್ರೆ ನಿಮ್ಗೆಲ್ಲ ಕಮರ್ಷಿಯಲ್ ವರ್ಕ್ ಹೌದು, ಅಂತದ್ದು ಇದು ಬಿಟ್ಟು ಅವಾರ್ಡ್ ಮೂವಿ ಕಡೆ ಇಲ್ಲ. ಆಲ್ಮೋಸ್ಟ್ ಈಗ ಒಂದು ಸಿನಿಮಾ 28ಕ್ಕೆ ಮುಹೂರ್ತ ಇಟ್ಕೊಂಡಿದ್ವಿ, ಕಮರ್ಷಿಯಲ್ ಸಿನಿಮಾ. ಅದು ನಂದೇ ಪ್ರೊಡಕ್ಷನ್, ಅರುಣ್ ರಾಮ್ ರಾಜ್ ಅಂತ ಡೈರೆಕ್ಟರ್. ಆಕ್ಚುಲಿ ನಮ್ದೇ ಬ್ಯಾನರ್, ಕಾವೇಶ್ವರಿ ಪ್ರೊಡಕ್ಷನ್ ಅಡಿಯಲ್ಲಿ. ಅದು ಬೇರೆ ಸಪರೇಟ್. 28 ಸೊ ಟೈಟ್ಲ್ ಇನ್ನೂ ಇಟ್ಟಿಲ್ಲ. 28 ಮುಹೂರ್ತ ನಾಡಿದ್ದು. ಹೌದು, 28 ಸಾಗರದಲ್ಲಿ. ಅದು 5 ದಿನ ಶೆಡ್ಯೂಲ್ ಹಾಕೊಂಡಿದ್ವಿ. ನೀವು ಸಾಗರದಲ್ಲಿ ಅದು ಬೇರೆ ಇದು ಸಹಿತ ಸಾಗರದಲ್ಲೇ ಟೋಟಲ್ ಸಿನಿಮಾ. ಯಾವಾಗ? ಇದು ನೆಕ್ಸ್ಟ್ ಮಂತ್ 25 ಪ್ಲಾನ್ ಮಾಡ್ಕೊಂಡು. 2 ಶೆಡ್ಯೂಲ್. ಅದು ಒಂದು ಟ್ರ್ಯಾಕ್, ಬೇರೆ ಟೀಮ್ ಇದೆ, ಡೈರೆಕ್ಷನ್ ಟೀಮ್. ಇದೊಂದು ಡೈರೆಕ್ಷನ್ ಟೀಮ್. ಆಕ್ಚುಲಿ ಅದಕ್ಕೆ ಡೈರೆಕ್ಟರ್ ನಾನಲ್ಲ, ಅರುಣ್ ರಾಮ್ ರಾಜ್ ಅಂತ ಹೇಳಿ ಅವ್ರು ವರ್ಕ್ ಮಾಡ್ತಾರೆ. ಜೊತೆ ನಮ್ದೇ ಮನೆಯ ಮಿಸಸ್ ಪುಷ್ಪಾ ನಾಗರಾಜ್ ಪ್ರೊಡ್ಯೂಸರ್, ಕಾವೇಶ್ವರಿ ಪ್ರೊಡಕ್ಷನ್. ಅದು ದೊಡ್ಡ ಮಗಳ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಇದೆ, ಎರಡನೇ ಮಗಳ ಹೆಸರಲ್ಲಿ ಪ್ರೊಡಕ್ಷನ್, ಅಮೂಲ್ಯ ಮೂವಿ ಮೇಕರ್ಸ್ ಅಲ್ಲಿ ಟಮಟೆ ಲಚ್ಚಿ ಆಕ್ಚುಲಿ ಸರ್. ನೆಕ್ಸ್ಟ್ ಅದಕ್ಕೂ ಸಹಿತ ಅಂಡ್ ಅದಕ್ಕೂ ಸಹಿತ ಲೀಡ್ ನಾನೇ ಮಾಡ್ತಾ ಇದ್ದೀನಿ. ಸೊ ವಿಗ್ ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಇದು ಎಲ್ಲಿಂದ ಸರ್? ಕುಮಾರ್ ಏನಿದೆ ಸರ್? ಯಾರಿಗೆ? ನಾಗರಾಜ್, ಒಳ್ಳೆ ಪ್ರಯತ್ನ. ಓಕೆ ಸರ್. ಸಾಗರದಲ್ಲಿ ಶೂಟಿಂಗ್. ಓಕೆ. ಆದ್ರೆ ಈ ಸಿನಿಮಾ ಅನ್ನೋದು ಸುಲಭ ಅಲ್ಲ, ಇದು ದೊಡ್ಡ ಸಾಗಲ್ಲ, ನಿಮ್ಗೆಲ್ಲ ಗೊತ್ತಾಗಿದೆ. ಖಂಡಿತ. ಅದು ನಿಮ್ ಪ್ರಯತ್ನ ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ, ಆಯ್ತಾ? ಖಂಡಿತ. ನೆಕ್ಸ್ಟ್ ನಿಮ್ಮ ಮಗಳ ಪಾತ್ರ ಸ್ವಾತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆ ಪಾತ್ರಕ್ಕೆ ಈ ಹುಡುಗಿ ಬೇಕು ಅಂತ ಯಾಕೆ ಅನ್ನಿಸ್ತು? ನಾವು ತುಂಬಾ ಆಕ್ಚುಲಿ ಸೆಲೆಕ್ಷನ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ಫೋಟೋ ಶೂಟ್ ಆಯ್ತು, ಆದ್ರೆ ಹೀರೋಯಿನ್ ಪೆಂಡಿಂಗ್ ಇಟ್ಟಿದ್ವಿ. ಆಮೇಲೆ ಹಾಗೆ ಪರಿಚಯ ಆದಾಗ ಸೊ ಆ ಕತೆಗೆ ಒಂದು ಸೂಟಬಲ್ ಕ್ಯಾರೆಕ್ಟರ್, ಅಂದ್ರೆ ಆ ಲಚ್ಚಿ ಕ್ಯಾರೆಕ್ಟರ್ ತುಂಬಾ ಮಕ್ಕಳು ಹುಡುಕ್ತಾ ಇದ್ವಿ. ಸ್ವಾತಿ ಸೆಟ್ ಆಯ್ತು ಆ ಕ್ಯಾರೆಕ್ಟರ್ಗೆ. ಸ್ವಾತಿ ಅನ್ನ ಆಕ್ಚುಲಿ ಅಲ್ಲ, ಗ್ಲಾಮರ್ ಇದೆ, ಗ್ಲಾಮರ್ ಪ್ರಶ್ನೆ ಅಲ್ಲ ಸರ್. ಈಗ ಅದರಲ್ಲಿ ಏನಂದ್ರೆ ಗ್ಲಾಮರ್ ಇದೆಲ್ಲ. ಸೊ ಆ ಕತೆ, ಆ ಲಚ್ಚಿ ಕ್ಯಾರೆಕ್ಟರ್ ಜೀವ ತುಂಬೋರ್ಬೇಕು ಆಕ್ಚುಲಿ. ಆ ಒಂದು ಇದಕ್ಕೆ ಅವ್ರನ್ನ ಸೆಲೆಕ್ಷನ್ ಮಾಡಿದ್ವಿ. ಅಂದ್ರೆ ಭಾವನೆಗಳು. ಹೌದು, ಖಂಡಿತ. ಆ ಮುಖದಲ್ಲಿ ಆಲ್ರೆಡಿ ನಾನು ನೋಡಿದ್ದೀನಿ ಒಂದು ವಿಜಯರಾಮನ ಸಿನಿಮಾದಲ್ಲಿ ಒಂದೇ ಟೇಕ್ ಒನ್ ಆರ್ಟಿಸ್ಟ್, ಒಂದು ಚಿಕ್ಕ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡಿದ್ರು.
ಸೊ ಒಳ್ಳೆ ಸೊ ಮತ್ತೆ ಲಚ್ಚಿ ಕ್ಯಾರೆಕ್ಟರ್ ಸೂಟಬಲ್ ಕ್ಯಾರೆಕ್ಟರ್ ಅಂತ ಹೇಳಿ ನಾನು ಫಿಕ್ಸ್ ಮಾಡೋದು. ಸರಿ ಸ್ವಾತಿ, ಮೈಕ್ ಬೇಕಾ? ಇದ್ರಲ್ಲಿ ಸ್ವಲ್ಪ ಅಷ್ಟಿಷ್ಟು ಅನುಭವ ಆಗಿದೆ ಹಾ ಸರ್ ಆಗಿದೆ. ಅಲ್ವಾ? ಹೌದು. ಹೆಂಗ್ ಬಂದ್ರಿ ಊರಿಂದ? ಊರಿಂದ ಹೇಗ್ ಬಂದೆ ಅಂದ್ರೆ ಸರ್, ತುಂಬಾ ನನಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ಅಕ್ಕ ಒಬ್ರು ಇದ್ರು ಫಿಲಂ ಫೀಲ್ಡ್ ಅಲ್ಲಿ. ನನ್ಗೆ ತುಂಬಾ ಆಸಕ್ತಿ ಇತ್ತಲ್ಲ, ಹಾಗಾಗಿ ಅವ್ರು ನನಗೆ ಕರ್ಕೊ ಬಂದ್ರು. ಅಲ್ಲ, ಅದಕ್ಕೆ ಪೂರ್ವಕವಾಗಿ ಬರೀ ಆಸೆ ಇದ್ರೆ ಸಾಲಲ್ಲ, ಏನೋ ಒಂದಿಷ್ಟು ಅನುಭವ ಇಲ್ಲ ಬೇಕಲ್ಲ? ಸರ್, ಅನುಭವ ಅಂದ್ರೆ ನನಗೆ ಚಿಕ್ಕವಳಿಂದ ಅದೊಂದು ಆಸೆ. ಫಸ್ಟ್ ಮನುಷ್ಯನಿಗೆ ನಾವೇನೋ ಮಾಡ್ತೀವಿ ಅಂದ್ರೆ ಫಸ್ಟ್ ಆಸೆ ಹುಟ್ಟುತ್ತಲ್ವಾ, ಅದೇ ತರ ನನಗೆ ಮಾಡ್ಬೇಕು, ನನಗೆ ಏನೋ ನನಗೆ ಹೀರೋಯಿನ್ ಆಗ್ಬೇಕು ಅನ್ನೋ ಚಿಕ್ಕವಳಿಂದ ನನ್ಗೆ ತುಂಬಾ ಆಸೆ. ಆ ಆಸೆಯಿಂದಾನೇ ನಾನು ಬಂದಿದ್ದು. ಅಂದ್ರೆ ನಿಮ್ಮೂರು? ಅರಸೀಕೆರೆ ಸರ್. ಅರಸೀಕೆರೆ ಹತ್ರ? ಹಾ, ಅರಸೀಕೆರೆ ಹತ್ರ ತಿರುಪತಿ ಹಳ್ಳಿ ಅಂತ, ಪುಟ್ಟಹಳ್ಳಿ. ಅಲ್ಲಿ ಸ್ಕೂಲ್ ಕಾಲೇಜ್ ಆ ಟೈಮ್ ನಲ್ಲೆಲ್ಲ? ಹಾ ಸರ್, ಸ್ಕೂಲಲ್ಲೆಲ್ಲ ಆಲ್ಮೋಸ್ಟ್ ನಾನು ಜಾಸ್ತಿ ಓದೋಕ್ಕಿಂತ ನನ್ಗೆ ಜಾಸ್ತಿ ಡ್ಯಾನ್ಸು, ಈಗ ತುಂಬಾ ಡ್ಯಾನ್ಸ್ ಅಂದ್ರೆ ತುಂಬಾ ಹುಚ್ಚು. ಅಲ್ಲಿಂದಾನೇ ಸ್ಟಾರ್ಟ್ ಆಗಿದೆ ಸರ್. ಮನೆಯಲ್ಲಿ ಪ್ರೋತ್ಸಾಹ ಇತ್ತಾ? ಮನೆಯಲ್ಲಿ ಫಸ್ಟ್ ಇರ್ಲಿಲ್ಲ. ಅಮ್ಮಂಗ್ ಇಷ್ಟ ಇತ್ತು, ಅಣ್ಣಂಗ್ ಇಷ್ಟ ಇರ್ಲಿಲ್ಲ. ಆಮೇಲೆ ಅಣ್ಣನು ಸರಿ ಏನೋ ಮಾಡ್ತಿದ್ಯಾ ಮಾಡು ಅಂತ ಅವರು ಸಪೋರ್ಟ್ ಮಾಡಿದ್ರು. ಸಂಪ್ರದಾಯಸ್ಥರ ಮನೆ. ಹಾ ಸರ್. ಹಳ್ಳಿ. ಹೌದು. ಸಿನಿಮಾಗ ಅಷ್ಟು ಸುಲಭ ಒಪ್ಪಲ್ಲ. ಹೌದು. ಆದ್ರೂ ಬೆಂಗಳೂರು ಆದ್ರೂ ಬಂದೆ. ಇಷ್ಟ ಇರ್ಲಿಲ್ಲ ಅಣ್ಣಂಗೆ. ಅಂದ್ರೆ ಅಮ್ಮಂಗೆ ಏನು ಗೊತ್ತಿಲ್ಲ. ಅಮ್ಮಂಗೇನು ನನ್ ಮಗಳು ಹೀರೋಯಿನ್ ಆಗ್ತಾಳೆ, ಟಿವಿಲ್ ಬರ್ತಾಳೆ ಅಂದ್ರೆ ಮುದ್ದು ಅವ್ರಿಗೆಲ್ಲ ಏನು ಗೊತ್ತಿಲ್ಲ. ಅಂದ್ರೆ ಒಟ್ಟು ಟಿವಿಲ್ ಬರ್ತಾಳೆ ಅನ್ನೋದೊಂದು ಅಮ್ಮಂಗ್ ಇಷ್ಟ ಇತ್ತು, ಅಣ್ಣಂಗ್ ಇಷ್ಟ ಇರ್ಲಿಲ್ಲ. ಬಟ್ ಆಮೇಲೆ ಬಂದಾದ್ಮೇಲೆ ಅವನಿಗೂ ಇಷ್ಟ ಇರ್ಲಿಲ್ಲ. ಆಮೇಲೆ ಹೋಗ್ತಾ 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 ಅಮ್ಮ ಒಪ್ತಿದ್ರು. ಬಿಡು, ಏನೋ ಆಸೆ ಪಡ್ತಿದ್ದಾಳೆ, ಏನೋ ಮಾಡ್ಬೇಕು ಅಂತ ಅಂದಾಗ ಆಮೇಲೆ ಅವರು ಸಪೋರ್ಟ್ ಮಾಡಿದ್ರು. ಇಲ್ಲಿ ಅವಕಾಶ ಹೇಗ್ ಬಂತು? ಅವಕಾಶಗಳು ಸಿಗ್ಲಿಲ್ಲ ಸರ್. ತುಂಬಾ ಕಷ್ಟಪಟ್ಟಿದ್ದೀನಿ. ದಿನ ತಿರ್ಗಾಡೋದೇ ನನ್ ಕೆಲ್ಸ. ದಿನ ಅವಕಾಶಗೋಸ್ಕರ ತುಂಬಾ ಸುತ್ತಾಡಿದೀನಿ, ಸಿಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅದಾದ್ಮೇಲೆ ನನ್ಗೆ ಬೇಡ, ಅಯ್ಯೋ ಎಷ್ಟಂತ ಅವಕಾಶ ಸಿಗಲ್ಲ, ನಮ್ಮಂತವ್ರಿಗೆಲ್ಲ ಇಲ್ಲ ಅನ್ಸುತ್ತೆ ಇದು ಶೂಟಿಂಗು, ಆತರ ಅನಿಸ್ತು. ಆಮೇಲೆ ನನಗೆ ಬೇಡ ಅನ್ನೋ ಟೈಮಲ್ಲಿ ನನಗೊಂದು ಅಕ್ಷರ ಅಂತ ಒಂದು ಮೂವಿ ಕಾಲ್ ಬಂದಾಗ ಸರಿ ಅಂತ ಅಲ್ಲಿಗೆ ಹೋದೆ, ಆಕ್ಟ್ ಮಾಡ್ದೆ. ಅಲ್ಲಿಂದ ಹಾಗೆ ಸರ್ ಒಂದಾಗೆ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲ, ಇದು ನೋಡಕ್ ಚೆನ್ನಾಗಿದೆ ಫೀಲ್ಡ್. ಹೌದು. ಅದೇ ಒಳಗಡೆ ಇಳಿದ ಮೇಲೆ ತುಂಬಾ ಕಷ್ಟ ಆಗ್ಬೋದು. ಕಷ್ಟ ಹೌದು ಸರ್. ಕಷ್ಟನೂ ಒಳ್ಳೇದು ಇದೆ, ಕೆಟ್ಟದು ಇದೆ. ನಾವೇನ್ ಹರಿಸ್ಕೊಂತೀವೋ ಅದು. ಕೆಲವು ಸರಿ ಪ್ರಯತ್ನ ಮೀರಿ ಅಥವಾ ನಮ್ಮ ನಿರೀಕ್ಷೆ ಮೀರಿ ಇನ್ನೇನೋ ತಿರುವು ಸಿಗ್ಬೋದು. ಇಲ್ಲ ಸರ್, ನಾವ್ ಫಸ್ಟ್ ಅದು ನಮಗ್ ಬಿಟ್ಟಿದ್ದು. ನಾವು ಯಾವ ದಾರಿಲಿ ಹೋಗ್ಬೇಕು ಅನ್ನೋದು ನಮಗ್ ಇರ್ಬೇಕು. ಫಸ್ಟ್ ನಾವು ತಾಳ್ಮೆಯಿಂದ ಕಾಯ್ತೀವಿ. ಇಲ್ಲ, ಯಾವತ್ತೊಂದಿನ ದೇವ್ರು ನಮಗ್ ಕಂಡು ಬಿಡ್ತಾನೆ, ಯಾವತ್ತೊಂದಿನ ನಾನು ಏನೋ ಮಾಡ್ತೀನಿ, ನನಗೆ ಒಳ್ಳೇದಾಗೆ ಆಗುತ್ತೆ ಅಂತ ತಾಳ್ಮೆಯಿಂದ ನಾನು ಕಾದ್ಕೊಂಡ್ ಬಂದಿದ್ದಕ್ಕೆ ನನಗೆ ಇವಾಗ ಪ್ರತಿಫಲ ಸಿಗ್ತಿದೆ. ಇಲ್ಲಿ ತಾಳ್ಮೆಗಿಂತ ಹೆಚ್ಚು ಕಾಂಪ್ರಮೈಸ್ ಸ್ವಭಾವ ಇರ್ಬೇಕು. ಇಲ್ಲ ಸರ್, ತಾಳ್ಮೆಯನ್ನು ಒಂದಿನ ನಮಗ್ ಕೈ ಹಿಡಿಯತ್ತೆ ಸರ್. ಅಷ್ಟೋ ಊರ್ ಕೊಟ್ಟಬಿಟ್ಟಿರ್ತೀಯ ವಾಪಸ್? ಇಲ್ಲ ಸರ್, ಹೋಗಲ್ಲ. ಏನೋ ಮಾಡ್ಬೇಕು ಅಂತ ಇವಾಗ. ಹೋಗ್ಲಿ, ಏನ್ ಆಸೆ ಏನು? ಇದ್ ಬಿಡಮ್ಮ, ಈ ಶೂಟಿಂಗು ಇದೇನೋ ಹುಡುಗಿ ಆದಾಗಿದ್ದಾಗ ಚಿಕ್ಕ ವಯಸ್ಸು ಶೂಟಿಂಗು, ಬೆಳ್ಳಿ ಪರದೆ, ಈ ತರದ ಆಸೆ ಇರುತ್ತೆ. ಆದ್ರೆ ಈಗ ಫೀಲ್ಡ್ಗೆ ಬಂದಾಗ ಈಗ ಆಸೆ ಬೇರೆ ತರ ಆಗ್ಬೇಕು, ಗುರಿ ಬೇರೆ ಏನೋ ಇರುತ್ತೆ. ಇಲ್ಲ ಸರ್, ಫೀಲ್ಡಿಗೆ ಬಂದಾದ್ಮೇಲೂ ನನ್ಗೆ ಅವಾಗಿಂದ ನಾನು ಹೇಗ್ ಅನ್ಕೊಂಡ್ ಬಂದಿದ್ನೋ ನಾನು ಹೀರೋಯಿನ್ ಆಗ್ಲೇಬೇಕು ಅಂತ, ಇವಾಗ್ಲೂ ಅದೇ ತರ ಇದೀನಿ. ನಾನು ಏನ್ ಫಸ್ಟ್ ಇಂದಾನು ನಾನು ಏನ್ ಅನ್ಕೊಂಡ್ ಬಂದಿದ್ನೋ ಇವಾಗ್ಲೂ ಹಾಗೆ ಇದೀನಿ. ಇಲ್ಲೊಬ್ರು ಗಾಡ್ ಫಾದರ್ ಇರ್ಬೇಕಲ್ಲ? ಗಾಡ್ ಫಾದರ್ ಅಂತ ನನ್ಗೆ ಯಾರು ಇಲ್ಲ ಸರ್. ನನ್ ಬೆಂಬಲಕ್ಕಂತ ನನ್ಗೆ ಸಪೋರ್ಟ್ ಆಗಿ ಯಾರು ಇರ್ಲಿಲ್ಲ. ನಾವಿರ್ತೀವಿ. ಹಾ ಸರ್, ನೀವಿದ್ದೀರಾ? ನೀವಿರಿ ಸರ್, ಅದೇ ನಾವು ಕೇಳ್ಕೊಳ್ಳೋದು. ಈಗ ನೀವು ನಿರ್ದೇಶಕರು, ನಿರ್ಮಾಪಕರು ಹೌದು ಎಲ್ಲ, ನಿಮ್ಮನ್ನೇನ್ ಮಾತಾಡ್ಸ್ಬೇಕು? ಆಯ್ತು, ಈಗ ನಿರ್ದೇಶಕರಾಗಿ ಹೇಳಿ, ಶಿವಕುಮಾರ್ ಆರಾಧ್ಯ ಅವ್ರದ್ದು ಏನ್ ಪಾತ್ರ? ಇಲ್ಲ, ಅದು ಪಾತ್ರ ಇನ್ನೂ ಡಿಸೈಡ್ ಆಗಿಲ್ಲ. ಪಾತ್ರದ ಯಾರಿಗೂ ಡಿಸೈಡ್ ಆಗಿಲ್ಲ. ಲಚ್ಚಿ ತೆಂಗಿನಕಾಯಿ ಹೊಡ್ಸಿದೀರಾ? ಹೊಡ್ತೀವಿ. ಈಗ ತಂದೆ ಮಗಳ ಕ್ಯಾರೆಕ್ಟರ್ ಬಿಟ್ರೆ ಇನ್ನು ಯಾವುದೇ ಪಾತ್ರಗಳನ್ನು ನಾವು ಆಡಿಷನ್ ಮಾಡಿಲ್ಲ. ಕ್ಯಾಮ್ರಾಮನ್ ಫೈನಲ್ ಆಗಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಫೈನಲ್ ಆಗಿದೆ, ಆಮೇಲೆ ಜೊತೆಗೆ ಮೇಕಪ್ ಫೈನಲ್ ಆಗಿದೆ. ಅದೇ ಇನ್ನು ಎಲ್ಲ ಟೆಕ್ನಿಷಿಯನ್ ಎಲ್ಲ ಫೈನಲ್ ಆಗಿದೆ. ಆರಾಧ್ಯ ಸರ್, ತುಂಬಾ ವರ್ಷದಿಂದ ಥಿಯೇಟರ್, ಸಿನಿಮಾ ಎರಡೂ ಕಡೆ
ತುಂಬಾ ಅನುಭವ ಆಗಿರುವಂತವ್ರು. ಆದ್ರೆ ಅನುಭವ ಜಾಸ್ತಿ ಆಗಿದೆ. ನೀವ್ ಮಾತ್ರ ಆವಾಗ ಹೆಂಗಿದ್ರೆ ಈಗ್ಲೂ ಹಂಗೆ ಇದೀವಿ. ನಿಮ್ ವಯಸ್ಸೇ ಆಗಲ್ವೇನೋ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಹಾರೈಕೆ ಸರ್, ಅಷ್ಟೇ. ಈಗ ನಾಗರಾಜ್ ಅಂತೂ ತುಂಬಾ ವರ್ಷದಿಂದ ಪರಿಚಿತರಲ್ಲ. ಹೌದು ಸರ್, ಹೌದು. ಬಟ್ ಇನ್ನ ಪಾತ್ರ ಏನು ಹೇಳಿಲ್ಲ. ಇಲ್ಲ, ಪಾತ್ರ ಅಂತೂ ನನಗಿದೆ ಅಂತ ಹೇಳಿದ್ದಾರೆ. ಹಾ, ಪಾತ್ರ ಏನು ಅಂತ ಯಾವ ಪಾತ್ರ ಕೊಟ್ಟರು ರೈ ಅಷ್ಟೇ ಸರ್. ಕಲಾವಿದರಿಗೆ ಯಾವ ಪಾತ್ರ, ಆಳಾದ್ರೂ ಸರಿ, ಅರಸ ಆದ್ರೂ ಸರಿ, ಕೊಟ್ಟು ಪಾತ್ರ ಮಾಡ್ತೀವಿ. ನಾನು ನಿರ್ದೇಶಕ ನಟ. ನಿರ್ದೇಶಕ ಏನ್ ಹೇಳ್ತಾರೆ, ಅವರ ಒಂದು ಕಾನ್ಸೆಪ್ಟ್ ಏನಿದೆ ಅದ್ರ ಪ್ರಕಾರ ಮಾಡೋದು ನನ್ನ ಆಸೆ ಸರ್. ಹಾಗಾದ್ರೆ ನಾಗರಾಜ್ ಒಂದ್ ಹೇಳಿ, ಜನರಿಗೆ ಬೇಕಿರುವಂತ ಸಿನಿಮಾ ನಿರ್ದೇಶಕ ಕೊಡೋದಾ ಅಥವಾ ನೀವು ಮಾಡಿದ ಸಿನಿಮಾ ಜನ ನೋಡ್ಬೇಕಾ? ಜನರಿಗೆ ಬೇಕಾಗಿರೋ ಕೊಡ್ಬೇಕು ಸರ್. ನಾನ್ ಮಾಡಿದ್ರೆ ಯಾರು ಜನರಿಗೆ ಬೇಕಾಗಿರೋ ಆಡಿಷನ್ಗೆ ಏನ್ ಬೇಕಾ, ಆಡಿಷನ್ಗೆ ಏನ್ ಬೇಕು. ಅಲ್ಲ, ಅವರು ನಿರ್ದೇಶಕರ ನಟ ಅಂದ್ರಲ್ವಾ. ಸರ್, ಈಗ ಒಂದು 10 ವರ್ಷದಿಂದ ಒಂದು ಸಿನಿಮಾ ಮಾಡಿದ್ರು, 10 ವರ್ಷ ಗ್ಯಾಪ್ ಆಗೋಗಿತ್ತು ನಮ್ದು. ಅಲ್ಲ ಅರದ್ಯಾ, ನೀವು ನಿರ್ದೇಶಕರ ನಟ ಆಗೋಕ್ಕಿಂತ ನಿರ್ಮಾಪಕರ ನಟ ಆದ್ರೆ ಲಾಭ ಜಾಸ್ತಿ ಅಲ್ವಾ? ಅಲ್ಲ, ಅವ್ರು ಅನ್ನದಾತರು ಸರ್. ಅನ್ನದಾತರು ಇದ್ರೆ ತಾನೇ ನಾವ್ ಹೇಳ್ರು. ನಾವು ನಿರ್ದೇಶಕರು ಇಬ್ರು ಇರ್ಬೇಕಾದ್ರೂ ಅನ್ನದಾತರು ಮುಖ್ಯ. ಸೊ ಈಗ ನಿಮ್ ಪಾತ್ರ ಇನ್ನೂ ಪಾತ್ರ ಏನು ಅಂತ ಗೊತ್ತಿಲ್ಲ ಸರ್. ಪಾತ್ರ ಇದು ಒಂದೇ ಶೆಡ್ಯೂಲಾ? ಒಂದೇ ಶೆಡ್ಯೂಲ್. ಎಷ್ಟು ದಿನ? 15. ಶೂಟಿಂಗ್ ಎಲ್ಲ ಸಾಗರ? ಒಂದೇ ಕಡೆ ಸಾಗರ. ಅಲ್ಲೇ ಒಂದು ಸ್ಲಮ್ ಏರಿಯಾ ತಗೊಂಡಿದ್ದೀವಿ. ಟೋಟಲ್ ಅಲ್ಲೇ. ಸ್ಟೋರಿನಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ? ಟೋಟಲ್ 15-16 ಕ್ಯಾರೆಕ್ಟರ್ ಬರ್ತದೆ.